ನಮಸ್ಕಾರ. ಇವತ್ತು ನಾವು ಬಿಸಿಬೇಳೆ ಬಾತ್ ಪೌಡರ್ನ ಮನೇಲೆ ಹೇಗ್ ಮಾಡೋದು, ಅದು ಪ್ರಿಸರ್ವೇಟಿವ್ಸ್ ಇಲ್ದಿರ 6 ತಿಂಗಳ ಕಾಲ ಏನು ಹಾಳಾಗ್ದಿರ ಇರುವಂತಹ ಪುಡಿನ ಹೇಗೆ ರೆಡಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲಿ ಬಿಸಿ ಮಾಡಿ ಅದಕ್ಕೆ 2 ಸ್ಪೂನ್ ಎಣ್ಣೆ, ಕಡಲೆಬೇಳೆ 2 ಸ್ಪೂನ್, ಒಂದು ಸ್ಪೂನ್ ಮೆಂತ್ಯ, ಚಕ್ಕೆ, ಲವಂಗ, ಏಲಕ್ಕಿ. ಇದಕ್ಕೆ ಬೇಕಿದ್ರೆ ಜಾಪತ್ರೆ, ಜಾಕಾಯಿ ಸಹ ಬಳಸ್ಕೋಬೋದು. ನಾನಿಲ್ಲಿ ಅವೆರಡನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಇವಾಗ ಉದ್ದಿನಬೇಳೆ 2 ಸ್ಪೂನ್. ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀವೋ ಉದ್ದಿನಬೇಳೆನೂ ಅಷ್ಟೇ ಪ್ರಮಾಣದಲ್ಲಿ ತಗೊಳ್ಬೇಕು. ಇದು ಚೆನ್ನಾಗಿ ರೋಸ್ಟ್ ಮಾಡಿ ಒಂದು ಸ್ವಲ್ಪ ಕೆಂಪಾಗಬೇಕು. ಪೂರ್ತಿ ಕೆಂಪಾಗೋದು ಬೇಡ, ಯಾಕಂದರೆ ಕಂಪ್ಲೀಟಾಗಿ ಉರಿಯೋ ಅಷ್ಟರಲ್ಲಿ ಫುಲ್ ಸೀದೋದು ಹಾಗಾಗತ್ತೆ. ಅದಕ್ಕೋಸ್ಕರ ನೀವು ಬೇಕಿದ್ರೆ ಸಪ್ರೇಟ್ ಆಗು ಸಹ ರೋಸ್ಟ್ ಮಾಡಿಕೊಂಡು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೋಬೋದು. ನಾನು ಇದೆಲ್ಲ ಒಟ್ಟಿಗೆ ಹಾಕ್ತಿದ್ದೀನಿ. ಇವಾಗ ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಇದೊಂದು 6 ಸ್ಪೂನು. ನಾನು ಯೂಶ್ವಲಿ ಕೈ ಅಳತೆಲ್ಲೇ ಹಾಕ್ತೀನಿ, ಸ್ಪೂನ್ ಅಳತೆ ತಗೊಳ್ಳೋದಿಲ್ಲ. ನಿಮಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ಪೂನ್ ಅಳತೆನ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲಿ ಬರೆದಿದ್ದೀನಿ. ಇವಾಗ ಚೆನ್ನಾಗಿ ರೋಸ್ಟ್ ಆಗಿ ಧನಿಯಾ ಅದು ಘಮ ನಿಮಗೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ. ಈಗ ಒಣಮೆಣಸಿನ್ಕಾಯಿ ಒಂದು 10,